ಹೇಗಿದ್ದೀರಾ ಬ್ಯಾಂಗ್ಳೂರು? ಒಂದು ನಾಟಕ, ಆದ್ರೆ ಅದನ್ನ ನೋಡಿದ್ಮೇಲೆ ಅದು ನಾಟಕ ಅಂತ ಅನಿಸೋದೇ ಇಲ್ಲ. ಅದು ಶ್ರೀಕೃಷ್ಣನ ಜೀವನವನ್ನ ಕಣ್ಣೆದುರಿಗೆ ಬದುಕಿದ ಅನುಭವ. ಮೇರೆ ಕೃಷ್ಣ ಕೇವಲ ಕೃಷ್ಣನ ಕಥೆಯಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ದಾರಿದೀಪವಾದ ಸಂದೇಶಗಳ ಸರಮಾಲೆ. ಈ ರಂಗ ಪ್ರದರ್ಶನದಲ್ಲಿ ಕೃಷ್ಣನ ಬಾಲಲೀಲೆಗಳಿಂದ ಆರಂಭಿಸಿ ಬೃಂದಾವನದ ಪ್ರೇಮ, ಗೋವರ್ಧನಗಿರಿ, ಕಂಸವಧೆ, ಮಥುರೆ, ದ್ವಾರಕೆಯ ರಾಜಧರ್ಮ, ಮಹಾಭಾರತ, ಭಗವದ್ಗೀತೆ ಮತ್ತು ಕೃಷ್ಣನ ಅಂತಿಮ ಲೀಲೆಯವರೆಗೂ ಅನೇಕ ಪ್ರಮುಖ ಘಟನೆಗಳನ್ನ ಭಾವಪೂರ್ಣವಾಗಿ ತೋರಿಸಲಾಗುತ್ತೆ. ಸುಮಾರು 20 ಪ್ರಮುಖ ದೃಶ್ಯಗಳ ಮೂಲಕ ಕೃಷ್ಣನ ಜೀವನ ಯಾತ್ರೆಯನ್ನ ಕಟ್ಕೊಡುತ್ತೆ. ಆದರೆ ಈ ಪ್ರದರ್ಶನದ ನಿಜವಾದ ಶಕ್ತಿ ಕಥೆಯಲ್ಲ, ಕೃಷ್ಣನು ನಮ್ಮ ಜೀವನಕ್ಕೆ ಏನು ಹೇಳಲು ಬಂದಿದ್ದಾನೆ ಎಂಬುದನ್ನ ಹೃದಯಕ್ಕೆ ಮುಟ್ಟಿಸುವುದೇ ಇದರ ವೈಶಿಷ್ಟ್ಯ. ಯಶೋದೆಯ ಮಮತೆ ನಮಗೆ ಪ್ರೀತಿಯ ಅರ್ಥ ಹೇಳುತ್ತೆ, ರಾಧೆಯ ಭಕ್ತಿ ಆತ್ಮ ಸಮರ್ಪಣೆಯನ್ನ ಕಲಿಸುತ್ತೆ, ಗೋಪಿಕೆಯರ ಪ್ರೀತಿ ದೇವರನ್ನ ಹೇಗೆ ಅನುಭವಿಸಬೇಕು ಎಂಬುದನ್ನ ತಿಳಿಸುತ್ತೆ, ಕಂಸನ ಅಹಂಕಾರ ಅಧರ್ಮದ ಅಂತ್ಯವನ್ನ ನೆನಪಿಸುತ್ತೆ. ಕುರುಕ್ಷೇತ್ರದಲ್ಲಿ ಕೃಷ್ಣನು ಹೇಳಿದ ಗೀತೆ ಜೀವನದ ಪ್ರತಿಯೊಂದು ಸಂಕಷ್ಟಕ್ಕೂ ಉತ್ತರವಾಗುತ್ತೆ. ಈ ನಾಟಕದಲ್ಲಿ ಪ್ರತಿಯೊಂದು ಸಂಭಾಷಣೆ, ಪ್ರತಿಯೊಂದು ಸಂಗೀತ, ಪ್ರತಿಯೊಂದು ದೃಶ್ಯ ನಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ, ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬುತ್ತೆ, ಜೀವನದಲ್ಲಿ ಧರ್ಮದ ಮಾರ್ಗವನ್ನು ನೆನಪಿಸುತ್ತೆ. ಸೌರಭ್ ರಾಜ್ ಜೈನ್ ಅವರ ಕೃಷ್ಣನ ಅಭಿನಯ ಮತ್ತು ಪೂಜಾ ಶರ್ಮಾ ಅವರ ರಾಧೆಯ ಭಾವಾಭಿನಯ ಈ ಪ್ರದರ್ಶನದ ಆತ್ಮವಾಗಿದೆ. ಅವರ ಅಭಿನಯದಿಂದ ಪ್ರೇಕ್ಷಕರು ಕೃಷ್ಣ ರಾಧೆಯರ ದಿವ್ಯತೆಯನ್ನ ಜೀವಂತವಾಗಿ ಅನುಭವಿಸಿ ಕಣ್ಣೀರಿಟ್ಟಿದ್ದೂ ಉಂಟು. ಯಾರ್ಯಾರೆಲ್ಲ ಈ ಬಾರಿ ಈ ಒಂದು ಪ್ರದರ್ಶನವನ್ನ ಮಿಸ್ ಮಾಡ್ಕೊಂಡ್ರೋ ಅವರಿಗೊಂದು ಸಂತಸದ ಸುದ್ದಿ. ಈ ಒಂದು ಕಾರ್ಯಕ್ರಮ 1008 ಬಾರಿ ಈ ಒಂದು ನಾಟಕ ಪ್ರದರ್ಶನ ಆಗ್ತಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಬೆಂಗಳೂರಿಗೆ ಬರ್ತೀವಿ ಅಂತ ಈ ಒಂದು ತಂಡ ಭಾಷೆ ಕೊಟ್ಟಿದೆ. ಒಟ್ಟಾರೆ ಹೇಳೋದಾದ್ರೆ, ನಾನು ಮೇರೆ ಕೃಷ್ಣ ನಾಟಕವನ್ನ ನೋಡ್ಲಿಲ್ಲ, ಕೃಷ್ಣನನ್ನ ಅನುಭವಿಸಿದೆ. 3.5 ಗಂಟೆಗಳ ಕಾಲ ರಂಗಮಂಚದ ಮೇಲೆ ಕಥೆಯೇ ನಡೀಲಿಲ್ಲ, ಸಾಕ್ಷಾತ್ ಕೃಷ್ಣನೇ ನಮ್ಮ ಮುಂದೆ ಅವತರಿಸಿದಂತೆ ಅನಿಸಿತು. ರಾಧೇ ಕೃಷ್ಣ.